ಇತ್ತೀಚೆಗೆ ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ನಿಂದನೆ ಎಲ್ಲ ಜಾಸ್ತಿ ಆಗ್ತಿದೆ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಇದೇ ರೀತಿ ಘಟನೆ ಆಗಿತ್ತು. ಈಗ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ. ಸಿಎಂ ತವರು ಜಿಲ್ಲೆಯಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರೋ ಘಟನೆ. ಜಮೀನು ಸ್ವಾಧೀನ ಪರಿಶೀಲನೆ ವೇಳೆ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರೋದು. ಗ್ರಾಮ ಆಡಳಿತಾಧಿಕಾರಿ ಜಿ ಭವ್ಯ ಅನ್ನೋರಿಗೆ ನಿಂದಿಸಿದ್ದಾರೆ. ಮೈಸೂರು ತಾಲೂಕು ಗುಡಮಾದಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಪುಟ್ಟಸ್ವಾಮಿ ಎಂಬಾತ ಬೆದರಿಕೆ ಹಾಕಿದಂತಹ ಆರೋಪ ಇವಾಗ ಕೇಳಿಬಂದಿರೋದು. ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ ದೃಶ್ಯ ಈಗ ಮೊಬೈಲ್ನಲ್ಲಿ ಕೂಡ ಸೆರೆಯಾಗಿದೆ. ಯಾಕೆ ಈ ಥರ ನಡ್ಕೋತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಕಾಂಗ್ರೆಸ್ ಕಾರ್ಯಕರ್ತ ಚಿಕ್ಕಬಳ್ಳಾಪುರದಲ್ಲಿ ಇದೇ ರೀತಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ದು, ಕೊನೆಗೀಗ ಆತನ ಬಂಧನದ ತನಕ ಹೋಗಿದೆ ಕಟ್ಟೋದಲ್ಲಿ. ಇದೇ ವ್ಯಕ್ತಿ ಪುಟ್ಟಸ್ವಾಮಿ ಅಂತ. ಮೊದಲು ಆ ಆಫೀಸರ್ ಒಂದು ಕಂಪ್ಲೇಂಟ್ ಕೊಡಬೇಕು. ಒದ್ದು ಒಳಗೆ ಹಾಕ್ತಾರೆ. ಎಷ್ಟು ದರ್ಪ, ಎಷ್ಟು ಇದು ನೋಡಿ, ದಿಮಾಕು, ದುರಂಕಾರ. ಆಕೆಯೊಬ್ಬ ಮಹಿಳಾ ಅಧಿಕಾರಿ ಅನ್ನೋದನ್ನು ಇದು ಮಾಡ್ದೇನೆ ಈ ಥರ ಗಂಡಸರೆಲ್ಲ ಸೇರ್ಕೊಂಡು ಆಕೆ ಬೈಯೋದು, ಆಮೇಲೆ ಕ್ಯಾಮ್ರಾ ಕಿತ್ಕೊಳ್ಳೋದು. ಏನಿದೆಲ್ಲ? ಏನು ರೌಡಿಸಮ್ಮ ಇವ್ರದೆಲ್ಲ? ಹಾಂ, ಮೊದಲೊಂದು ಕಂಪ್ಲೇಂಟ್ ಕೊಡಿ. ಅವನು ಯಾವನು ಒದ್ದು ಎಳ್ಕೊಂಬರ್ತಾರೆ ಪೊಲೀಸರು. ಕರ್ತವ್ಯಕ್ಕೆ ಅಡ್ಡಿ, ಸರ್ಕಾರಿ ಅಧಿಕಾರಿಗೆ ಕರ್ತವ್ಯಕ್ಕೆ ಅಡ್ಡಿ, ಮಹಿಳಾ ನಿಂದನೆ, ಬೇರೆ ಬೇರೆ ಸೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತಿವೆಲ್ಲ.